ಕಾಲಗಳು ಉರುಳಿ ಹೋದವ ಒಲೆಯಲಿಲ್ಲ ನನ್ನನ್ನೇ ನಾನು ದಂಡಿಸಿಕೊಳ್ಳೋದಕ್ಕೆ ಮುಂದಾದಾಗ ಮೈದೋರಿದ ಹೊರ ಕೇಳಿದ ಬೇಕು ಬೇಕಾದ ಏನಂತ ಕೇಳಿ ನನ್ನ ಪಾಲಿಗೆ ಅಮರತ್ವ ಬೇಕು ಅಂದೆ ಏನಂತ ಕಷ್ಟವಂತೆ ಕೊಡ್ಲಿಕ್ಕೆ ಉಂಟ ಕೊನೆಗೆ ಅವರಿಗೂ ಅಂತೆ ಉಂಟಂತೆ ಹಾಗಾದ್ರೆ ನನ್ನ ಪಾಲಿಗೆ ಸಾವು ಬರಬಾರದು ಇನ್ನೊಬ್ಬರಿಗೆ ನೋವು ತಪ್ಪಬಾರದು ಪೀಡಾಕಾರಕನಾಗಿ ಮಹಿಷ ಬದುಕಬೇಕು ಅಂತಾದ್ರೆ ಅಯಾನಿಂದ ಸಾವು ಬೇಕು ಎಂಬುದಾಗಿ ಹೇಳಿದೆ ಅಷ್ಟು ಅಲ್ಲ ಸಾಧ್ಯ ಉಂಟಾ ಹಾಗೇನಾದ್ರೂ ಆಗ್ಲಿಕ್ಕೆ ಉಂಟಾ ಎಂಬಲ್ಲಿಗೆ ಮಹಿಷ ಅಮರ ಹಾಗೆ ಮಾತಾಡುತ್ತಾ ಇದ್ದಾಗ ಶಂಕದುರ್ಗರು ಬಂದರು ನಮ್ಮಪ್ಪನ ಹಾಲು ಕೇಳಿದ್ದವರಿಂದ ಪಾಪ ಅಯ್ಯೋ ಅವರ ಪರಿಸ್ಥಿತಿ ಒಬ್ಬನ ಮೂಗು ಕತ್ತರಿಸಿದೆ ಒಬ್ಬನ ಕಿವಿ ಕತ್ತರಿಸಿದೆ ಒಬ್ಬನ ಹೊಟ್ಟೆ ಕತ್ತರಿಸಿದೆ ಏನ್ ಮಾಡಿದ್ರಿ ದೇವತೆಗಳಿಂದ ಪೆಟ್ಟು ತಿಂದವರಂತೆ ಅಭಯಹಸ್ತವನ್ನು ಇಟ್ಟೆ ಫಲವನ್ನು ಸಿದ್ಧಗೊಳಿಸಿದ್ದೇನೆ ಅಮ್ಮನಿಗೆ ವಿಷಯವನ್ನು ಹೇಳ್ತೇನೆ ದೇವತೆಗಳನ್ನು ಬಂದು ಮಾಡಿದ್ದೇನೆ ಇಲ್ಲಿವರೆಗಾಗಿ ಬಂದಿರುವಂತಹ ವಿಚಾರವನ್ನು ಕೇಳಿದ್ದೇನೆ. ಆತ ಏನು ಇಷ್ಟದಾಗಿ ನೋಡ್ಬೇಕಂತಂದ್ರೆ ನಮಗೆ ಒಪ್ಪಿಸು, ಉಳಿಯುವುದಕ್ಕೆ ಅವಕಾಶ ಕೊಡ್ತೀನಿ. ಆತನನ್ನು ಕೊಂದು ಕಳೆದವರು ನಾವು. ಆ ಸ್ಥಿತಿ ನಿನ್ನ ಪಾಲಿಗಾಗುವುದು ಬೇಡ. ಹಿಂದಕ್ಕೆ ಹೋಗು. ಅಪ್ಪನಂತೆ ನಾನಲ್ಲ, ಫಲಾನ್ವಿತ ವೀರ ಮಹೇಶ. ನಿಮಗೆಲ್ಲ ಗೊತ್ತಿದೆ.
ಓಡುಗಳ್ಳ ದೇವಲೋಕದ ಹಿಂಬದಿಯವಾಗಿದೆ ದೊಡ್ಡದು ನೋಡ್ಲಿಕ್ಕೆ ಬೇಕಾಗಿ ಅವರೆಲ್ಲ ಓಡಿದರೆ ಸುರಲೋಕ ಮಹಿಷನ ಕೈವಶ ಸುರಲೋಕಕ್ಕೆ ಅಧ್ಯಕ್ಷ ವೀರ ಮಹಿಷಾಸುರ ಅನ್ಯಾಯ ಮಾಡ್ತೇನೆ ಅಧರ್ಮ ಮಾಡ್ತೇನೆ ಮಾಡಬಾರದ ತಪ್ಪೆಲ್ಲವನ್ನು ಮಾಡ್ತೇನೆ ಯಾರು ಬರ್ತಾರೆ ನೋಡು. ಸುರದ ವೈಶರು ಕೇಳಿ ದುರುಳರಿ ಪರಿಯಲ್ಲಿ ಮೆರೆಯುತ್ತಲಿರಲು ನಾಟದಲ್ಲಿ ಸುರದ ಒಡಗುಳ್ಳು ಪುರುಭೂತ ಆಚರಣ ಸುರದ ಒಡಗುಳ್ಳು ಪುರುಭೂತ ಆಚರಣ ಚಿರಿಸುತ್ತ ಗಿರಿ ಕಾನನದಲ್ಲಿ ಸುರದಾರೊಡಗುಳ್ಳು ಪುರುಹೂತನಾಚೆಂದಲ್ಲಿ ಚಿರಿಸುತ್ತ ಗಿರಿ ಕಾನನದಲ್ಲಿ. ಎಂತಹ ಪರಿಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂತಲ್ಲ. ಅಲ್ಲದೆ ಹೋದ್ರೆ ದುರುಳನಾಗಿರುವಂತಹ ಮಹಿಷನಿಂದ ನಮ್ಮ ಪಾಲಿಗೆ ಸೋಲಾಗಿ ಹೋಯಿತಲ್ಲ. ಹಾಗಾದ್ರೆ ಆತ ಇಷ್ಟೊಂದು ಮೆರೆದಾಡುವುದಕ್ಕೆ ಕಾರಣ ಏನು? ಆತ ವರವನ್ನು ಪಡೆದುಕೊಂಡಿದ್ದಾನೆ. ಹಾಗಾದ್ರೆ ವರವನ್ನು ನೀಡಿದವರು ಯಾರು? ನಮ್ಮ ದೇವನಲ್ಲವೇ? ನೇರವಾಗಿ ಸತ್ಯಲೋಕಕ್ಕಾಗಿ